Hi everyone, ವೆಲ್ಕಮ್ ಟು ಮೈ ಚಾನಲ್ ಚಿಕ್ಕಿ ವಿತ್ ಚಿಕ್ಸ್. ಇವತ್ತು ನಾವು ಕ್ಯಾರವನ್ ಇಂಟಗ್ರೇಟೆಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸೆಮಿಸ್ಟರ್ನ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಒಂದು ಪಾಠನ ಓದ್ತಾ ಇದ್ದೀವಿ. ಫಸ್ಟ್ನೇ ಚಾಪ್ಟರು ದ ಸ್ಟೋರಿ ಆಫ್ ಹನಿ. ಸೊ ಇವತ್ತು ರೀಡಿಂಗ್ಗೆ ನಾವು ಚೂಸ್ ಮಾಡಿರೋದು ದ ಸ್ಟೋರಿ ಆಫ್ ಹನಿ. ಓಕೆ, ಫಸ್ಟ್ ಪೇಜಲ್ಲಿ ಏನಿದೆ ನೋಡೋಣ. ಟೈಮ್ ಟು ಸ್ಟಾರ್ಟ್. Time to start. You have a glass of milk. You have a glass of milk. You can add these to make it sweet. You can add this to make it sweet. Fill in the correct letters. Fill in the correct letters. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯು ಹ್ಯಾವ್ ಅ ಗ್ಲಾಸ್ ಆಫ್ ಮಿಲ್ಕ್ ಅಂದರೆ ನಿಮ್ಮ ಹತ್ರ ಈಗ ಒಂದು ಲೋಟ ಹಾಲಿದೆ. ಯು ಕ್ಯಾನ್ ಆ್ಯಡ್ ದೀಸ್ ಟು ಮೇಕ್ ಇಟ್ ಸ್ವೀಟ್. ನೀವು ಇಲ್ಲಿ ಕೆಳಗಡೆ ಡ್ರಾಯಿಂಗ್ ಅಲ್ಲಿ ಕೊಟ್ಟಿರುವಂತಹ ವಸ್ತುಗಳನ್ನ ಸೇರಿಸಿ ಆ ಹಾಲನ್ನ ಸಿಹಿಯಾಗಿ ಮಾಡಬಹುದು. ಸೊ ಫಿಲ್ ಇನ್ ದ ಕರೆಕ್ಟ್ ಲೆಟರ್ಸ್. ಸೊ ಆ ಫಿಲ್ ಇನ್ ದ ಬ್ಲಾಂಕ್ಸ್ ಏನ್ ಕೊಟ್ಟಿದ್ದಾರೆ, ಬಿಟ್ಟ ಸ್ಥಳ, ಅದನ್ನ ನೀವು ತುಂಬಬೇಕಾಗತ್ತೆ. ಸೊ ಹಾಲನ್ನ ಯಾವ್ದ್ರಿಂದ ಸ್ವೀಟ್ ಮಾಡ್ಬೋದು? ಫಸ್ಟ್ನೇ ಡ್ರಾಯಿಂಗ್ ಅಲ್ಲಿ ನಮ್ಗೆ ಶುಗರ್ ಕೊಟ್ಟಿದ್ದಾರೆ. ಶುಗರ್ ಸ್ಪೆಲ್ಲಿಂಗ್ SUGAR. SUGAR, ಶುಗರ್. ಸೆಕೆಂಡ್ ಡ್ರಾಯಿಂಗ್ ಅಲ್ಲಿ ಹನಿ ಕೊಟ್ಟಿದ್ದಾರೆ. HONEY, ಹನಿ. HONEY, honey. Bees make honey. Bees make honey. They gather nectar from flowers. They gather nectar from flowers. Then they fly home to their beehive. Then they fly home to their beehive. They carry the nectar in a special part of their body called the honey stomachs. They carry the nectar in a special part of their body called the honey stomachs. Meaning, ಬೀಸ್ ಮೇಕ್ ಹನಿ ಅಂದ್ರೆ ಹನಿಯನ್ನ ಯಾರು ಮಾಡ್ತಾರೆ? ಜೇನು ಹುಳಗಳು ತಯಾರು ಮಾಡುತ್ತೆ. ದೇ ಗ್ಯಾದರ್ ನೆಕ್ಟರ್ ಫ್ರಮ್ ಫ್ಲವರ್ಸ್. ಅವುಗಳು ಹೂವಿನ ಮಕರಂದವನ್ನ ಸಂಗ್ರಹಿಸಿ ಜೇನನ್ನ ತಯಾರಿಸುತ್ತೆ. ದೆನ್ ದೇ ಫ್ಲೈ ಹೋಮ್ ಟು ದೇರ್ ಬಿಹೈವ್. ಬಿಹೈವ್ ಅಂದ್ರೆ ಜೇನು ಹುಳಗಳು ವಾಸ ಮಾಡುವಂತಹ ಗೂಡು, ಅದಕ್ಕೆ ಜೇನುಗೂಡು ಅಂತ ಹೇಳ್ತಾರೆ. ಅವು ಅಲ್ಲಿಗೆ ಹಾರಿ ಹೋಗುತ್ತೆ. ದೇ ಕ್ಯಾರಿ ದ ನೆಕ್ಟರ್ ಇನ್ ಅ ಸ್ಪೆಷಲ್ ಪಾರ್ಟ್ ಆಫ್ ದೇರ್ ಬಾಡಿ ಕಾಲ್ಡ್ ದ ಹನಿ ಸ್ಟಮಕ್ಸ್. ಆ ಜೇನು ಹುಳಗಳ ಬಾಡಿಯಲ್ಲೇನೆ ಅಂದ್ರೆ ಅದರ ದೇಹದಲ್ಲೇನೆ ಕೂಡ ಜೇನನ್ನ ಇಡ್ಲಿಕ್ಕೆ ಅಂತಾನೆ ಸಪ್ರೇಟ್ ಆಗಿರುವಂತಹ ಒಂದು ಭಾಗ ಇರುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಹನಿ ಸ್ಟೊಮಕ್ಸ್ ಅಂತ. ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಹೇಗೆ ನಾವು ಊಟವನ್ನ ಸ್ಟೋರ್ ಮಾಡ್ತೀವಿ, ಹಾಗೇನೆ ಜೇನು ಹುಳಗಳ ದೇಹದಲ್ಲಿನೂ ಕೂಡ ಒಂದು ಭಾಗ ಇರುತ್ತೆ. ಆ ಭಾಗದಲ್ಲಿ ಅವು ಜೇನನ್ನ ಸಂಗ್ರಹಿಸಿ ಇಟ್ಕೊಂಡಿರುತ್ತೆ.